ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯದ ಮಲ್ಲಪ್ಪ ಜುತಾರ. ಆತ್ಮೀಯರೇ, ಬಾಂಗ್ಲಾ ಕುದೀತಾ ಇದೆ, ಜನ ಚಲನಿತಿದ್ದಾರೆ, ಉದ್ಯೋಗ ಇಲ್ಲಲ್ಲ, ನಿರುದ್ಯೋಗ ಸಮಸ್ಯೆ ಅದು ಚರ್ಪಡಿಸ್ತಾ ಇದೆ. ಇಡೀ ಏನಾದರೂ ಒಂದು ಸಾಧಿಸಬೇಕು ಅಂತ, ಅನುಕೂಲ ಮಾಡಿಕೊಳ್ಬೇಕು ಅಂತ. ಆದರೆ ಅಲ್ಲಿ ಬಡತನ, ಅಲ್ಲಿ ನಿರುದ್ಯೋಗ, ಆಲ್ರೆಡಿ ಅಲ್ಲಿ ರಿಸರ್ವೇಷನ್ ಅಂದರೆ 1971 ಆದಂಥ ಒಂದು ದೊಡ್ಡ ಬದಲಾವಣೆ ಸಂದರ್ಭದಲ್ಲೇ ನಮ್ಮ ಶೇಖ್ ಮುಜಿಬುರ್ ರೆಹಮಾನರ ಬೆಂಬಲಿಗರ ಒಂದು ಏನು ರಿಸರ್ವೇಷನ್ ಘೋಷಣೆ ಮಾಡಿತ್ತು, ಅದರ ವಿರುದ್ಧವಾಗಿ ಶುರುವಾದಂಥ, ಅಥವಾ ಈಗ ನಮ್ಮ ಶೇಖ್ ಹಸೀನಾ ಅವ್ರ ವಿರುದ್ಧವಾಗಿ ಶುರುವಾದಂಥ ಮೂಮೆಂಟ್ ಅವ್ರ ದೇಶ ಬಿಟ್ಟು ಹೊರಗೆ ಬರುವ ಜೊತೆಗೆ ಈಗ ಅವರ ಇನ್ನೊಬ್ಬ ಪ್ರತಿಸ್ಪರ್ಧಿ ಮಾಜಿ ಅಧ್ಯಕ್ಷ ಜಿಯಾವುರ್ ರೆಹಮಾನ್ರ ಮಗ ತಾರಿಕ್ ರೆಹಮಾನ್ ಬಾಂಗ್ಲಾಗೆ ಬಂದಿದ್ದಾರೆ. ಅಂದ್ರೆ ಇಡೀ ದೇಶ ಇವತ್ತು ಈ ಎರಡು ನಾಯಕರ ಮಧ್ಯದಲ್ಲ, ಶೇಖ್ ಮುಜಿಬುರ್ ರೆಹಮಾನ್ರು ಇನ್ನೊಬ್ಬರು ಇಲ್ಲ ಜಿಯಾವುರ್ ರೆಹಮಾನ್, ಇವರ ಮಧ್ಯದ ಒಂದೇನು ಜನ ಅಲ್ಲಿದ್ದಾರೆ. ಆ ಜನ ಸೆಳೆದೆದ್ದ ಜಿ ಮೂಮೆಂಟ್ ಮಾಡಿದಾಗ ಅಲ್ಲಿ ಮೊದಲು ಟಾರ್ಗೆಟ್ ಆಗಿದ್ದಪ್ಪ ಅಂತಂದ್ರೆ ಭಾರತೀಯರು, ಹಿಂದೂಗಳು ಅನ್ನೋದು ಸೈದಲ್ಲಿ ಗಮನಿಸ್ಬೇಕಾಗ್ಯದ. ಯಾಕಂದ್ರೆ 1971 ಬಾಂಗ್ಲಾದೇಶ ಆಗೋದಕ್ಕೆ ಕಾರಣೀಕರ್ತನ ಭಾರತ ಅನ್ನೋದು ಇತಿಹಾಸದ ಪ್ರಗತಿ ಸಿಗುವಂಥ ವಿಷಯ. ಹೀಗಾಗಿ ಸ್ವಲ್ಪ ಭಾರತದ ಬಗ್ಗೆ ಅಲ್ಲಿಯ ಅಂದಿನ ಅಧ್ಯಕ್ಷರಾದಂತಹ ಒಂದು ಶೇಖ್ ಮುಜಿಬುರ್ ರೆಹಮಾನ್ ಒಂದು ಎಲ್ಲೆಲ್ಲ ಅಭಿಮಾನ, ಹೌದು ಬರೋ ಸ್ವತಂತ್ರ ಕೊಟ್ಟರು, ಬಾಂಗ್ಲಾದೇಶ ಮಾಡಿದರು ಅನ್ನುವಂಥ ಕಾರಣಕ್ಕಾಗಿ ಆದ ನಂತರದಲ್ಲಿ ಅಲ್ಲಿ ಬಡತನ ಆಗಿರ್ಬೋದು, ನಿರುದ್ಯೋಗ ಮತ್ತಾವುದು ಸಮಸ್ಯೆ ಬಗೆಹರಿದು ಹೋದಾಗ ಅನಿವಾರ್ಯವಾಗಿ ಇಲ್ಲೇ ಏನಾಗಿಬಿಟ್ಟಿದಪ್ಪ ಅಂತಂದ್ರೆ ಇದಕ್ಕೆಲ್ಲ ಕಾರಣ ಈ ಇವತ್ತಿನ ಹಸೀನಾ ಅಂತ ತಿಳ್ಕೊಂಡು, ಹಸೀನಾ ನಮ್ಮ ಶೇಖ್ ಹಸೀನಾ ಅವ್ರ ಕಾರಣೀಕರ್ತರು ಅಂತೇಳಿ ಅವ್ರ ಮೇಲೆ ದಾಳಿ ಮಾಡಲಿಕ್ಕೆ ಹೋದರು. ಅವರಿಂದ ಏನೋ ದಾಳಿ ಆಯಿತು, ಗದ್ದಾಯಿತು, ಅವರ ದೇಶ ಬಿಟ್ಟು ಬಂದರು. ಇಂಥ ಸಂದರ್ಭದಲ್ಲೇ ಅಲ್ಲೇ ಇದಕ್ಕೆಲ್ಲ ಕಾರಣ ಭಾರತ ಅಂತೇಳಿ ಭಾರತೀಯರಿಗೆ ಮತ್ತು ಹಿಂದೂಗಳಿಗೆ, ಅಲ್ಲಿ ಹಿಂದೂಗಳಿಗೆ ಸಾಕಷ್ಟು ತೊಂದರೆ ಆದವು, ಅದರಲ್ಲೂ ಮೈನಾರಿಟಿಗಳ ಮೇಲೆ ಆದರು. ಅದರ ವಿಶೇಷವಾಗಿ 2900ಕ್ಕೂ ಹೆಚ್ಚು ಗಡ್ಡೆಗಳು ಅಲ್ಲಿ ದಾಳಿಗೆ ಒಳಗಾದರು ಅನ್ನುವಂಥದ್ದು ಅಲ್ಪಸಂಖ್ಯಾತರು. ಇದರಿಂದಾಗಿ ನಮ್ಮ ಭಾರತದ ಒಂದು ಆತಂಕ ಸಹಜದ, ನಮ್ಮ ಹಿಂದೂಗಳಿಗೆ ಪೆಟ್ಟಾದಾಗ, ಅಥವಾ ನಮ್ಮಲ್ಲಿ ಅಲ್ಪಸಂಖ್ಯಾತರಲ್ಲಿ ಬೌದ್ಧರಿರ್ಬೋದು, ಜೈನರಿರ್ಬೋದು, ಇನ್ನುಳಿದವ್ರು ಯಾರಿಗೂ ತೊಂದರೆ ಆದರೂ ನಮಗೆ ಆದಂಗ ಅನ್ನುವಂಥ ಭಾವನೆ ಇರೋದರಿಂದಾಗ ನಮ್ಮ ಏನಪ್ಪ ಅಂದ್ರೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ರವರು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ದಾಳಿಯನ್ನು ರಾಜಕೀಯ ಹಿಂಸಾಚಾರ ಅಥವಾ ಮಾಧ್ಯಮಗಳ ಉತ್ಪ್ರೇಕ್ಷೆ ಅಂತ ತಳ್ಳಿ ಹಾಕುವಂತಿಲ್ಲ. ನೀವೇನೋ ಹೇಳಿ ತಳ್ಳಿ ಹಾಕಬೇಡ್ರಿ, ಅದು ತಡೀರಿ, ಅವ್ರಿಗೆ ಯಾರು ಮಾಡ್ತಾಯಿದ್ದಾರೆ ಶಿಕ್ಷೆ ಕೊಡ್ರಿ ಅನ್ನುವಂಥ ಮಾತನ್ನು ನಮ್ಮ ರಣಧೀರ್ ಜೈಸ್ವಾಲ್, ನಮ್ಮ ಮೋದಿಯವರ ಅತ್ಯಂತ ಆತ್ಮೀಯ ವಕ್ತಾರರು ಹೇಳಿಕೊಟ್ಟಿದ್ದಾರೆ. ಕಂಟ್ರೋಲ್ ಮಾಡ್ರಪ್ಪ, ಅಲ್ಲಿ ಹಿಂದೂಗಳು ಕೊಲ್ಲಿಕ್ಕೆ ಹೋಗ್ಬೇಡ್ರಿ, ಅವರು ನಮ್ಮವರು, ನೀವು ನಮ್ಮ ಜೊತೆಗೆ ಹೊಂದಾಣೆ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅನ್ನೋಂಥ ಮೆಸೇಜ್ ಕೊಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಇನ್ನೊಂದು ಮಾತು ನಮ್ಮ ಜೊತೆಗೆ ಹೇಳ್ತಾ ಇದ್ದಾರೆ, ನಾಳೆ 2026 ಫೆಬ್ರವರಿ 12 ನಿಮ್ಮದು ಎಲೆಕ್ಷನ್ ಅದ. ಆ ಸಂದರ್ಭದಲ್ಲಿ ಎಲ್ಲರಿಗೂ ಅನುಕೂಲ ಆಗುವಂಗೆ ಕೇವಲ ನಮ್ಮ ಯಾರವರು ತಾರಿಕ್ ರೆಹಮಾನ್ ಅಂದ್ರೆ ನಮ್ಮ ಅಧ್ಯಕ್ಷ ಮಾಜಿ ಜಿಯಾವುರ್ ರೆಹಮಾನ್ ನಮ್ಮ ಮಗನಿಗೆ ಎಷ್ಟು ಅನುಕೂಲ ಆಗಬಾರ್ದು, ಬೇರೆಯವ್ರಿಗೆ ಸಹಿತ ನಿಲ್ಲೋದಕ್ಕಾಗಬೇಕು ಅಂದ್ರೆ ಇದರರ್ಥ ಅವಾಮಿ ಲೀಗಕ್ಕೂ ಅವಕಾಶ ಸಿಗಬೇಕು ಅನ್ನೋಂಥ ಮಾತನ್ನು. ಆದರೆ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದಲ್ಲೇ ಶೇಖ್ ಹಸೀನಾ ಅವ್ರನ್ನ ವಿರೋಧ ಮಾಡೋದು ಜನ ಇರೋದರಿಂದಾಗಿ ಸಹಜವಾಗಿ ಅವರಿಗೆ ಇಲ್ಲಿ ಅವಕಾಶ ಸಿಗ್ತದೆ ಅನ್ನೋಂಥ ಪ್ರಶ್ನೆ ಇರ್ತದೆ. ಈ ಸಂದರ್ಭದಲ್ಲಿ ನಮ್ಮ ಭಾರತದ್ದು ಅವ್ರ ಪರಾಣು ಆಯಿತು, ಜೊತೆಗಲ್ಲೇ ಎಲ್ಲರಿಗೂ ಒಂದು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ರಾಜಕೀಯವಾಗಿ ಸಮಾನ ಸಿಗುವಂಥ ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಸಮಾನ ಅವಕಾಶ ಸಿಗಬೇಕು ಅನ್ನೋ ಬೇಡಿಕೆಯನ್ನು ನೀಡ್ತದೆ ಆ ಒಂದು ಬಾಂಗ್ಲಾದೇಶದ ಈ ಮಧ್ಯಂತರ ಸರ್ಕಾರದವರು. ಯಾಕಂದರೆ ಈ ಮಧ್ಯಂತರ ಸರ್ಕಾರ ಈಗ ನಿಮ್ಗೆ ಗೊತ್ತದ, ವಿಶೇಷವಾಗಿ ಶೇಖ್ ಹಸೀನಾ ಅವ್ರ ವಿರೋಧವಾಗಿ ರಚನೆ ಆದಂಥದ್ದು ಇದು. ಆದರೆ ಇವತ್ತೇನು ಕೇಳ್ತಾ ಇದ್ದಾರೆ ಭಾರತ ಅಂದ್ರೆ ಅವ್ರಿಗೂ ಕೊಟ್ಟರೆ ಅವಕಾಶ ಎಲೆಕ್ಷನ್ ಹೋಗ್ಬೇಕು, ನೀವು ಬೇಕು ಎಲೆಕ್ಷನ್ ಸೋಲಿಸ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಶೇಖ್ ಹಸೀನಾ ಅವ್ರ ಬೆಂಬಲಿಗರು ಸಾಕಷ್ಟು ಇದ್ದಾರೆ, ಅವ್ರಿಗೆ ಅವಕಾಶ ಕೊಡ್ರಿ, ಜೊತೆಗೆ ನಮ್ಮ ಹಿಂದೂಗಳನ್ನ ರಕ್ಷಣೆ ಮಾಡಿರಿ ಅಂತ. ಆದರೆ ಶೇಖ್ ಹಸೀನಾ ಇವತ್ತೇನು ಉಳಿದಿದ್ದಾರೆ ಭಾರತ ಕಾರಣ, ಅದಕ್ಕಾಗಿ ನಾವು ಹಿಂದೂ ವಿರೋಧಿ ಭಾವನೆಯಲ್ಲಿ ಬೆಳೀತಾ ಇದೆ ಅನ್ನುವಂಥದ್ದು ನಾವು ಗಮನಿಸಿದ್ದೀವಿ ಈಗಾಗಲೇ. ಇದಕ್ಕೆ ಕಾರಣ ಅಂದರೆ ಹಲವಾರು ಕಾರಣಗಳಿದ್ದಾವೆ. ಹಿಂದೂಗಳ ಬಗ್ಗೆ ಯಾಕಪ್ಪ ಇಷ್ಟೊಂದು ಈರ್ಷ್ಯೆ ಅಥವಾ ವೈಮನಸ್ಸು ಅಂತಂದ್ರೆ, ವಿಶೇಷ ನಿಮ್ಗೆ ಗೊತ್ತದ, ಭಾರತ ಇಬ್ಬಾಗ ಆದಾಗ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಆಯಿತು.
ಆ ಸಂದರ್ಭದಲ್ಲೇ ಈ ಧರ್ಮದ ನೆಲೆಗಟ್ಟಿನಲ್ಲಿ ದೇಶಗಳು ರಚನೆ ಆಗಿಬಿಟ್ಟು, ಅದರಲ್ಲೂ ಪಾಕಿಸ್ತಾನದಲ್ಲಿ ಧರ್ಮದ ನೆಲೆಗಟ್ಟಿನಲ್ಲೇ ರಚನೆ ಆಗಿದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇಂಥ ಸಂದರ್ಭದಲ್ಲೇ ಸಹಜವಾಗಿನ ಅಲ್ಲಿಯ ಹಿಂದೂಗಳ ಬಗ್ಗೆ, ನಮ್ಮಲ್ಲಿ ನಾವು ಮುಸಲ್ಮಾನರ ಬಗ್ಗೆ ಒಂದಿಷ್ಟೇನೋ ಭಾವಗಳು ಇವತ್ತು ಸಹಿತ ಮಾಬ್ ಲಿಂಚಿಂಗ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಲವ್ ಜಿಹಾದ್ ಆಗಿರ್ಬೋದು, ಇಲ್ಲಿ ನಮ್ಮಲ್ಲಿ ನಡೀತಾನೆ ಇದ್ದಾವೆ. ಸ್ವಂತಕ್ಕೆ ಇಷ್ಟು ವರ್ಷ ಆದರೂ ಸಹಿತ ಇವತ್ತು ಅವ್ರಿಗೆ ಹೇಳ್ತಾ ಇದ್ದಾರೆ. ಅದೇ ಕಾರಣ ನಾವು ಸಹಿತ ಆತ್ಮವಿಮರ್ಶೆ ಮಾಡ್ಕೊಳ್ಳೋಂಥ ಸಮಯ ಇದೆ. ನಾವು ಅದನ್ನು ಕಡಿಮೆ ಮಾಡಿಕೊಂಡು ನೀವು ಕಡಿಮೆ ಮಾಡಿರಪ್ಪ ಅನ್ನುವಂಥ ಮಾತನ್ನು ನಾವು ಕೇಳ್ಕೊಂಡು ಇನ್ನೂ ಹೆಚ್ಚು ಪ್ರಬಲ ಆಗ್ತೀವೇನೋ, ಆ ದಿಶೆಯಲ್ಲಿ ಇನ್ನಷ್ಟು ವಿಚಾರ ಮಾಡಬೇಕಾಗಿತ್ತು ನಮ್ಮ ಸರ್ಕಾರ ಅನ್ನೋದನ್ನು ಈ ಸಂದರ್ಭ ನೆನಪಿಸ್ಬೇಕಾಗ್ತದೆ. ಯಾಕಂದ್ರೆ ಎಲ್ಲರೂ ಕೈ ಇನ್ನೊಬ್ಬರ ಕೆಸೆಯಲ್ಲಿ ಇದ್ದೇ ಇರ್ತದೆ, ಇಲ್ಲ ಅಂತಲ್ಲ. ಹೌದು, ಇವತ್ತು ನಮ್ಮಲ್ಲಿ ಮುಸಲ್ಮಾನರು ಬಾಂಗ್ಲಾದೇಶ ಸಾಕಷ್ಟು ಮಂದಿ ಒಳ ನುಸುರುಕೋರಿದ್ದಾರೆ, ಹಾಗೆ ಹೀಗೆ ಅಂತೇಳಿ ನಮ್ಗೆ ಇವತ್ತಿನ BJP ಸರ್ಕಾರ ಮಾಡ್ತಾಯಿದೆ. ಅದರಿಂದ ಅನೇಕ ಜನರ ಬಿಹಾರದಲ್ಲಿ 65 ಲಕ್ಷ, ಮಾನ್ಯ 3 ಕೋಟಿ 2 ಕೋಟಿ ಜನ ಕಡಿಮೆ ಮಾಡಿದ್ರು. ಯಾರವರು? ಬಂಗಾರಿಗಳು, ಅದೊಬ್ಬ ನೆರೆ ದೇಶದವರು, ಬೇರೆ ದೇಶದವರು ನಾವು ಹೇಳ್ಕೊಳ್ತೀವಿ, ಇಲ್ಲ ಅಂತಲ್ಲ. ಮತ್ತು ಹೌದು, ನಮ್ಮಲ್ಲಿ ಒಳ ನುಸುಳುವಿಕೆ ತಡಿಬೇಕಾಗಿದ್ದವು, ಒಪ್ಪುನೋ ಮಾತನ್ನು. ಆದ್ರೆ ಅವರೆಲ್ಲ ಒಳ ನುಸುಳುಕೋರ್ರೆ ಅನ್ನುವಂಥ ಪ್ರಶ್ನೆಯನ್ನು ನಮ್ಮಲ್ಲಿ ಸಹಿತ ಅನೇಕ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೆಲವೊಂದಿಷ್ಟು ಈ ಒಂದು ಇಲೆಕ್ಷನ್ ಸಂದರ್ಭದಲ್ಲಿ ತಮಗೆ ಬೇಕಾದ ಫೋಟೋಗಳನ್ನ ಕಟ್ ಮಾಡಿಸೋವಾಗಿರೋ ಸಹಿತ ಕೆಲವೊಂದು ಹೆಸರು ತೆಗೆದಾರೋ ಆರೋಪ ಇಲ್ಲಿ ಕಾಂಗ್ರೆಸ್ ಮಾಡ್ತಾಯಿದೆ ಮತ್ತು ವಿರೋಧ ಪಕ್ಷಗಳು ಮಾಡ್ತಾಯಿದ್ದಾವೆ. ಹೀಗಾಗಿ ಇದು ಒಟ್ಟಾರೆ ಏನು ಸೂಚಿಸುತ್ತಪ್ಪ ಅಂತಂದ್ರೆ, ನಾವು ಸಿಂಪಲಾಗಿ ಹೇಳುವಂಥದ್ದು ಧರ್ಮ ಅಂದರೆ ಏನು, ಅನೇಕ ಸಲ ಈ ವಿಷಯ ಚರ್ಚೆ ಮಾಡಿದಾಗ ಒಂದು ವಿಷಯ ಕನ್ಫರ್ಮ್ ಆಗ್ತದೆ. ಗೌರವ ಕೊಟ್ಟು ಗೌರವ ತೆಗೆದುಕೊಳ್ಳುವಂಥದ್ದು, ಅದು ಗೌರವಪೂರ್ವ ಇರುವಂಥದ್ದು, ಅದು ಧರ್ಮ ಅನ್ನುವಂಥದ್ದು ಅಂತೇಳಿ. ಧರ್ಮವು ರಕ್ಷಿತ ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೆ ಅದು ರಕ್ಷಣೆ ಮಾಡುತ್ತೆ ಅನ್ನೋದನ್ನು ಕೇಳಿದಾಗ ಅಹಿಂಸಾತ್ಮಕವಾಗಿ ನಾವು ಅವ್ರ ಪ್ರೀತಿ ತೋರಿಸಿ ಅವ್ರು ನಮ್ಮ ಪ್ರೀತಿ ತೋರಿಸ್ತಾರೆ ಅನ್ನೋದು ಸಂದೇಶ ಹೇಳಿದ. ಇದನ್ನು ಗಾಂಧೀಜಿಯವ್ರ ಮೇಲೆ ಹೇಳುವಂಥದ್ದು. ಮೊದಲು ನಮ್ಮ ಜನರನ್ನ ಹೇಳ್ಕೊಂಡು ಜೊತೆಗೆ ಅವ್ರಿಗೂ ಹೇಳೋಣ, ಯಾಕಂದ್ರೆ ಕೂಡಿ ಬದುಕಬೇಕಾಯ್ತು ಅನ್ನೋಂಥ ಮಾತು ಹೇಳ್ತಾ ಇದ್ದರು. ಆದರೆ ಅದು ಯಶಸ್ವಿ ಆಗಲಿಲ್ಲ. ಎರಡೂ ಕಡೆ ಮತಾಂತರಗಳಿಗೆ ಅಥವಾ ಮೂಲಭೂತವಾದಿಗಳು ಅದಕ್ಕೆ ಅವಕಾಶ ಕೊಡಲಿಲ್ಲ. ಇವತ್ತು ಈ ಸ್ಥಿತಿ ಆಗಿದೆ. ಇವತ್ತು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ಬಾಂಗ್ಲಾದಲ್ಲಿ ನಮ್ಮ ಅನೇಕ ಹಿಂದೂಗಳು ಅಥವಾ ಮೈನಾರಿಟಿ ಇನ್ನೊಂದು ಜನರು ಹೊಡಿಯೋದನ್ನು ನೋಡಿದಾಗ ನಾವು ಹೇಳ್ತೀವಿ, ಹೊಡಿಬೇಡಪ್ಪ ಮಾಡಬೇಡ ಬಿಡ್ಕೊಳ್ತೀವಿ. ಆದರೆ ಅವರು ಕೇಳ್ತಾ ಇಲ್ಲ. ನಾವು ಅದೇ ರೀತಿಯಾಗಿ ವರ್ತಿಸ್ತಾ ಇಲ್ಲ ಅನ್ನುವಂಥ ಮಾತನ್ನು ನಾವು ಗಮನಿಸಬೇಕಾಗಿದೆ. ಯಾವಾಗ ನಾವು ಪೂರ್ಣ ಪ್ರಮಾಣದಲ್ಲೇ ಪ್ರಾಮಾಣಿಕ ಉಳಿದಪ್ಪ ಅಂದ್ರೆ ನೇರವಾಗಿ ಹೇಳಕ್ಕೆ ಬರ್ತದೆ, ಇದು ಮಾಡಲಿಕ್ಕೆ ಹೋಗ್ಬೇಡ್ರಿ, ನೀವು ಅಣ್ಣತಮ್ಮನಿಗಿರೋಣ ಅನ್ನುವಂಥ ಒಂದು ಭಾವನೆಯನ್ನು ಎರಡೂ ಕಡೆ ಸರ್ಕಾರಗಳು ಬಿತ್ತಬೇಕಾಗಿದೆ. ಈ ಸರ್ಕಾರಗಳು ಏನಾಗಪ್ಪ ಅಂದ್ರೆ ತಮ್ಮ ಲಾಭ ದೃಷ್ಟಿಯಿದ್ದಾಗ ಒಂದು ರೀತಿ ಮಾತಾಡೋದು, ಇನ್ನೊಂದು ರೀತಿ ಮಾತಾಡೋದ್ರಿಂದ ಈಗ ಸಮಸ್ಯೆ ಹೆಚ್ಚಾಗ್ತಾ ಹೊರಟದ. ಮತ್ತು ನಾವಿಲ್ಲಿ ಹೆಚ್ಚು ಕಡಿಮೆ ಭಾರತ ಸುತ್ತಮುತ್ತ ಎಲ್ಲ ದೇಶಗಳಲ್ಲೂ ಮುಸಲ್ಮಾನರಿದ್ದಾರೆ, ಮತ್ತು ಅಲ್ಲಿ ನಮ್ಮ ಹಿಂದೂಗಳು ಇದ್ದಾರೆ. ಹೋಗಿ ನಮ್ಮ ಹಿಂದೂಗಳು ಚೆನ್ನಾಗಿರ್ಬೇಕಪ್ಪ ಅಂದ್ರೆ ನಾವು ಅವ್ರ ಮುಸಲ್ಮಾನರಿಗೆ ಒಂದು ರಾಜಕೀಯ ಒಂದು ಸಂವಿಧಾನದಲ್ಲಿ ಏನದ ಅವ್ರ ಸವಲತ್ತುಗಳು ಸಿಗುವಂಥ ವ್ಯವಸ್ಥೆ ಮಾಡೋ ಜೊತೆಗೆ ನಾವು ವಿಶ್ವಾಸಕ್ಕೆ ನಾವು ಹೌದಪ್ಪ ಅಂತ ನೋಡುವಂಥ ಭಾವನೆಯನ್ನು ಬೆಳೆಸಿದ್ರೆ ನಿಶ್ಚಿತವಾಗಿ ಅದು ಕಡಿಮೆ ಆಗ್ತದೆ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ ಇದೆ. ಇನ್ನು ಇದಕ್ಕೆ ನಮ್ಮ ಇವತ್ತಿನ ಸರ್ಕಾರ ವಿಚಾರ ಮಾಡಬೇಕು, ಜೊತೆಗೆ ಅವ್ರಿಗೂ ಸಹಿತ ಒಂದು ಆದ್ಯತೆ ಕೊಡಬೇಕು, ಮಾತಾಡಿಸ್ಬೇಕು. ಹೋಗ್ರಿ, ನಮ್ಮಲ್ಲಿ ಗಾದಿ ಮಾತೈತಲ್ಲ, ಹೂವಿಲ್ಲ ಹೂವಿನ ಪಗಳೆಪ್ಪ ಮನಸ್ಸು ಕೊಟ್ಟು ರಂಭಿಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು, ಅಥವಾ ನಮಗೆ ಎಷ್ಟೋ ಮನಸ್ಸು ನೋವಾಗಿದ್ರು ಪ್ರೀತಿಯಿಂದ ಮಾತಾಡೋದನ್ನ ಬೆಳೆಸ್ಕೋಬೇಕು ಅನ್ನುವಂಥ ಒಂದು ಮಾತುಗಳನ್ನು ಗಮನಿಸಿದಾಗ ವಿಶೇಷವಾಗಿ ಪ್ರೀತಿ ವಿಶ್ವಾಸ ತೋರಿಸೋದ್ರಿಂದ ಸಹಿತ ಈ ಒಂದು ಕೊಲ್ಲಿಸಿಕೊಳ್ಳುವಂಥ ಏನು ಸಿದ್ಧಾಂತದಲ್ಲ, ಇದು ಧಾರ್ಮಿಕವಾಗಿ ಅದನ್ನು ತಡೆಯುವ ಸಾಧ್ಯತೆಗಳು ನಮ್ಮಲ್ಲಿ ಇದಾವೆ ಅನ್ನುವಂಥದ್ದು ಶಕ್ತಿ ಐತೆ ಅನ್ನೋದು ನಾವು ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ ಇವತ್ತೇನು ನಾವು ಹಿಂದೂಗಳ ಒಂದು ಮಾರಣ ಹೋಮ ಅಲ್ಲಿ ಬಾಂಗ್ಲಾದಲ್ಲಿ ನಡೀತಾ ಇದೆ, ಅದು ತಪ್ಪಿಸ್ಬೇಕಾಗಿದೆ, ಅದು ಆಗಬಾರ್ದಾಗಿದೆ. ನಾವು ಇವತ್ತು ಅವ್ರು ರಿಕ್ವೆಸ್ಟ್ ಮಾಡಿದ್ದೀವಿ, ಅನಿವಾರ್ಯ ಅದು ನೋಡಿದ್ರೆ ಪ್ರತಿಯೊಂದು ಯುದ್ಧ ಘೋಷಣೆ ಮಾಡೋಕ್ಕೆ ಸಾಧ್ಯ ಇರುವುದಿಲ್ಲ. ಆಗ ಅಂತಾರಾಷ್ಟ್ರೀಯ ಒಂದು ಏನೋ ಸಂಬಂಧ ಇರ್ತಾವೆ, ಅದ್ರ ಮೂಲಕ ಪ್ರೆಷರ್ ಮಾಡಿ ಕಡಿಮೆ ಮಾಡಬಹುದೇನೋ ಮಾಡೋಕ್ಕೆ ಸಾಧ್ಯ ಇದೆ. ಆ ದಿಶೆಯಲ್ಲಿ ನಾವು ಇವತ್ತು ಈ ವಿಚಾರಗಳನ್ನ ಚಿಂತನೆ ಮಾಡಿ ಈ ನಮ್ಮ ಹಿಂದೂಗಳ ಹತ್ಯೆ ಮಾಡಲಿಕ್ಕೆ ಹೋಗ್ಬೇಡ್ರಪ್ಪ, ನಾವು ಇಲ್ಲ ಅಂಥವ್ರದ್ದು ನೋಡ್ತೀವಿ ಅವ್ರನ್ನ ಅನ್ನುವಂಥ ಬರೀ ಬಾಯಲ್ಲಿ ಹೇಳೋದಲ್ಲ, ಅದ್ರ ಒಳ್ಳೆಯ ಸಂದೇಶ ಬಿತ್ತಿದ್ರೆ ಕಡಿಮೆ ಆಗ್ಬೋದು ಇದೆಲ್ಲ ಅನ್ನುವಂಥ ಮಾತು ಹೇಳ್ತಾ. ಆದರೂ ಸಹಜದ ನಮ್ಮ ಹಿಂದೂಗಳ ನಮ್ಮ ಸಂಬಂಧಿಸಿದಂಥವ್ರಿಗೆಲ್ಲೇ ತೊಂದರೆ ಆಗೋದು, ಹತ್ಯೆ ಆಗೋದು ನೋಡಿದರೆ ಸಹಜವಾಗಿ ಯಾರಿಗಾದ್ರೂ ನೋವು ಆಗ್ತದೆ. ಆ ದಿಶೆಯಲ್ಲಿ ನಾವು ಕೇಳಬೇಕಾಗಿದೆ ಇವತ್ತು ಬಾಂಗ್ಲಾಕ್ಕೆ ಹೇಳಿದಂಥವ್ರು ಹಿಂದೂಗಳ ಹತ್ಯೆ ಮಾಡಬೇಡ್ರಪ್ಪ, ನಾವು ನಮ್ಮ ಮುಸಲ್ಮಾನ ಬಾಂಧವ್ರ ಜೊತೆಗೆ ಚೆನ್ನಾಗಿರ್ತೀವಿ ಅನ್ನೋಂಥ ಮೆಸೇಜ ಕೊಟ್ಟರೆ ಸಮಾಧಾನ ಆಗ್ತದೆ, ಬಿಟ್ಟು ಹೋಗ್ತದೆ ಅನ್ನುವಂಥದ್ದು. ಅದೇನೋ ಆಗಲಿ, ಭಾರತಕ್ಕೆ ಮಾತ್ರ ಕಳವಳಾಗ್ಯದ, ನೋವಾಗ್ಯದ, ಸಂಕಟ ಆಗ್ಯದ. ನಮ್ಮ ಹಿಂದೂ ಸಹೋದರಿಯರನ್ನ ಅಲ್ಲಿ ತೊಂದರೆಗೀಡು ಮಾಡೋದು ನೋಡಿ ಅಥವಾ ಕೊರೆ ಆಗೋದು ನೋಡಿದಾಗ ಅಂತನೂ ಮಾತನ್ನು ನೆನಪಿಸ್ಕೊಳ್ತಾ, ಅದೇ ಕಾರಣ ನಾವು ಸಹಿತ ನಮ್ಮ ವ್ಯವಸ್ಥೆ ಅಥವಾ ಸಿದ್ಧಾಂತವನ್ನು ಚೇಂಜ್ ಮಾಡಿಕೊಂಡು ಪ್ರೀತಿಯಿಂದ ಅವರನ್ನು ನಾವು
ಏನು ಬರಮಾಡಿಕೊಂಡ್ರೆ ಮೋಸ್ಟ್ಲಿ ಈ ಸಮಸ್ಯೆ ಸಾಲ್ವ್ ಆಗಬಹುದು. ಯಾಕಂದ್ರೆ ಎಲ್ಲರಿಗೂ ಬಡದಾಡೋದು ಬೇಡ ಆಗ್ಯದ, ಸಾಯೋದು ಬೇಡ ಆಗ್ಯದ, ಪ್ರೀತಿಯಿಂದ ಇರೋದು ಬೇಕಾಗ್ಯದ ಅನ್ನೋದು ಅಷ್ಟೇ ಸತ್ಯದ. ಆದರೂ ಸ್ವಲ್ಪ ಎರಡೂ ಕಡೆಯ ಮೂಲಭೂತವಾದಿಗಳು ಇಂಥದ್ದು ಮಾಡಿಕೊಡೋದ್ರಿಂದಾಗೆ ಈ ಸಮಸ್ಯೆಗಳು ಹೇಳ್ತಾ ಇದ್ದಾವೆ. ಅದಕ್ಕೆ ನಾವು ಮತ್ತು ಚಿಂತನೆ ಮಾಡಿ ಅವ್ರ ವಿಶ್ವಾಸ ತೊಗೊಂಡು ನಾವು ವಿಶ್ವಾಸವನ್ನು ತೋರಿಸಿ ಈ ಸಮಸ್ಯೆನ ಸಾಲ್ವ್ ಮಾಡಿಕೊಳ್ಬಹುದು ಅನ್ನೋದನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನೆನಪಿಸ್ತಾ, ಆದರೂ ಕೊನೆಗೆ ಬಂಗಾಳಿಗಳಿಗೆ ಅಥವಾ ಬಂಗಾಳ ಸರ್ಕಾರಕ್ಕೆ ನಮ್ಮ ಸರ್ಕಾರ ಇವತ್ತು ಕೇಳ್ಕೊಂಡಂದ್ರೆ ನೀವು ದಯವಿಟ್ಟು ಇವರಿಗೆ ಸ್ವಲ್ಪ ಶಿಕ್ಷೆ ಕೊಡ್ರಿ, ಯಾರು ಅಪರಾಧಿಗಳಿದ್ದಾರೆ ಅಂತ ತಪ್ಪು ಮಾಡ್ತಾ ಇದ್ದಾರೆ. ಹಿಂದೂ ಗುಡಿಗಳನ್ನು ಕೆಡುವುದು, ಹಿಂದೂ ಜನರಿಗೆ ಬೈಯುವುದು, ಟೀಕೆ ಮಾಡೋದು, ಬಡಿದು ಮಾಡುವಂಥ, ಹತ್ಯೆ ಮಾಡುವಂಥ ಕೆಲಸ ಯಾರು ಮಾಡ್ತಾರೆ ಅವ್ರು ಶಿಕ್ಷೆ ಸಿಗುವಂಗೆ ಮಾಡಿರಿ ಅಂತೇಳಿ ಕೇಳ್ಕೊಂಡಿದ್ದಾರೆ. ಅವ್ರು ಕೇಳ್ಕೋಬೇಕಾಗಿದ್ದು ಅವ್ರ ಧರ್ಮನೂ ಹೌದು, ಬಂಗಾಳಿಗಳದ್ದು ನಮ್ಮದು ಅವ್ರ ಜೊತೆ ಪ್ರೀತಿಯಿಂದ ಇವರು ನಮ್ಮ ಧರ್ಮನೂ ಹೌದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ದೇಶ ಚಿತ್ರ ಸತ್ಯದ ಕೈಗೊಂಡಿ ವಂದನೆಗಳು.